ಆಗಲ್ಲೇನಾದ್ರು ಟ್ರೋಲ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಟ್ರೋಲ್ ಮಾಡೋರು, ನಿಮ್ಮ ಟ್ರೋಲ್ ಮಾಡಿರೋರು ನೀವು ಯಾರು ಹುಟ್ಟಿದ್ರಿ ಅಂತ ನೀವು ಅರ್ಥ ಮಾಡ್ಬೋದು. ಬೇರೆ ಏನು ಹೇಳಲ್ಲ. ಬಾಸ್ ವಿಷಯದಲ್ಲಿ ನಾನು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸುದೀಪ್ ಸರ್ಗೆ ಅಕಸ್ಮಾತ್ ಸುದೀಪ್ ಸರ್ ಬಂದಿಲ್ಲ ಅಂತಂದ್ರೂ ಏನೋ ಒಂದು ಕಾರಣ ಇರುತ್ತೆ. ಅದು ಆಲ್ರೆಡಿ ಅವರೇ ರಿವೀಲ್ ಮಾಡಿದ್ದಾರೆ. ಯಾಕಂದರೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅವ್ರಿಗೊಂದು ಆಸೆ ಇರಲ್ವಾ? ತಂದೆ ತಾಯಿಗಳಿಗೂ ನನ್ನ ಮಗನ ಜೊತೆ ಇರಬೇಕಂತ ಆಸೆ ಇರುತ್ತೆ, ಮಗನಿಗೂ ತಂದೆ ತಾಯಿ ಜೊತೆ ಇರಬೇಕಂತ ಆಸೆ ಇರುತ್ತೆ. ಕೆಲವೊಂದು ಕಾಲಗಳಲ್ಲಿ ಯಾಕಂದರೆ ಅವರು ಇವಾಗಲೇ ಹೇಳಿದರು, ನನ್ನ ತಂದೆಗೆ ಇಷ್ಟು ವಯಸ್ಸಾಗಿದೆ, ನನ್ನ ತಾಯಿಗೆ ಇಷ್ಟು, ಇಬ್ಬರ ವಯಸ್ಸನ್ನು ಹೇಳಿದರು. ನಾನು ಹೇಳೋದು ಬೇಡ, ಅದು ತಪ್ಪಾಗ್ಬಿಡುತ್ತೆ. ಸೊ ಇನ್ನೊಂದು, ಎಲ್ಲ ಬಿಗ್ ಬಾಸ್ ಅನ್ನೋದು ಬರೀ ಕನ್ನಡದಲ್ಲ ಇರೋದು. ಕನ್ನಡ, ತಮಿಳ್, ತೆಲುಗು, ಹಿಂದಿ ಎಲ್ಲದರಲ್ಲಿದೆ. ಎಲ್ಲದರಲ್ಲೂ ಒಬ್ಬರೇ 10 ಸೀಸನ್ ನಡೆಸಿರೋದಾದ ಹಿಸ್ಟ್ರಿ ಇದೆಯಾ? ಇಲ್ಲ. ದೀಪನ ಮಾತ್ರ ನಡೆಸವ್ರೆ. ಓಕೆ, ಅದಾದಮೇಲೆ ಇನ್ನೊಂದು, ಅವ್ರಿಗೊಬ್ರು ಮಗಳಿದ್ದಾರೆ, ಅವ್ರಿಗೂ ಅತ್ತಿಗೆ ಇದೆ, ನಮ್ಮ ಅತ್ತಿಗೆ ಅಂದರೆ ಅವ್ರ ವೈಫು. ಓಕೆ, ಅಂಥದ್ರಲ್ಲಿ ಅವರ ಒಂದು ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ ಅಂತಂದರೆ, ಅವ್ರೊಂದು ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕನ್ನೋ ಒಂದು ಆಸೆ ಇರುತ್ತೆ. ಅಕಸ್ಮಾತ್ ಒಂದು ಕ್ಲೂ ಅಷ್ಟೇ ಕೊಟ್ಟಿಲ್ಲ, ಒಂದು ಅಂದರೆ ಅವ್ರು ಬರಲ್ಲ ಅಂತಲೇ ಎಲ್ಲೋ ಒಂದು ಕ್ಲೂ ಕೊಟ್ಟಿದ್ದಾರೆ, ಹಿಂಗೆ ಇರ್ಬೋದು ಅಂತ. ಹಾಗಂತೇಳ್ಬಿಟ್ಟು ಅವ್ರನ್ನೆಲ್ಲ ತೆಗೆದು ಯಾರು ಇಲ್ಲ ಚಾನಲ್ ಅವರು ನೀವು ಬೇಡ ಅಂತ ಎಲ್ಲ ನಿರೂಪಣೆ ಮಾಡೋದು ಬಂದಿಲ್ಲ, ಇಲ್ಲ ಬೇರೆ ಯಾವುದೋ ಕ್ಲಾಶ್ ಆಗಿ, ಇಲ್ಲ ಅದನ್ನು ಮತ್ತೆ ನಾಳೆ ಬರುತ್ತೆ, ಹಿಂಗೆ ಬರುತ್ತೆ. ಏನೋ ದುಡ್ಡು ಕಮ್ಮಿ ಕೊಟ್ಟವ್ರಂತಪ್ಪ, ದುಡ್ಡು ಕೊಟ್ಟಿಲ್ಲ ಅಂತ ಅದಕ್ಕೆ ಜಗಳ ಮಾಡಿ ಹೊರಗಡೆ ಬಂದವನೇ, ಇಲ್ಲ ಅದು ಮಾಡೋವನೇ, ಇಲ್ಲ ಅವ್ರಿಗೇನೋ ತೆಗೆದು ಬಿಸಾಡಿದ್ದಾರೆ. ಹಂಗೆಲ್ಲ ಸಾಧ್ಯನೇ ಇಲ್ಲಪ್ಪ. ಆ ಥರ ಎಲ್ಲ ಇವಾಗೇನಾದ್ರು ನೀವು ನಾಳೆನೋ ಟ್ರೋಲ್ ಮಾಡ್ತೀರಂದ್ರೆ ಇವಾಗಲೇ ಹೇಳ್ತೀನಿ ಕೇಳ್ರಿ, ಇವಾಗಲೇ ಕ್ಯಾಮ್ರಾ ಮುಂದ್ಗಡೆನೇ ಕರೆಕ್ಟಾಗಿ ಹೇಳ್ತೀನಿ ಕೇಳ್ರಿ. ಆಗಲ್ಲೇನಾದ್ರು ಟ್ರೋಲ್ ಮಾಡ್ತೀರಾ ಅಂತಂದರೆ ನಿಮ್ಮ ಟ್ರೋಲ್ ಮಾಡೋರು, ನಿಮ್ಮ ಟ್ರೋಲ್ ಮಾಡಿರೋರು ನೀವು ಯಾರಿಗೂ ಹುಟ್ಟಿದ್ರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಬೇರೆ ಏನು ಹೇಳಲ್ಲ. ಆಮೇಲೆ ಇನ್ನೊಂದು, ಅದನ್ನ ಯಾರು ಬರ್ಬೋದು ಅಂತ ರಿಪ್ಲೇಸ್ಮೆಂಟಲ್ಲಿ ಒಂದು 2-3 ಹೆಸರು ಬರ್ತದೆ. ರಿಷಬ್ ಸರ್ ಅಂತ ಬರ್ತೈತೆ, ರಮೇಶ್ ಸರ್ ಅಂತ ಬರ್ತೈತೆ, ಹಿಂಗೆ ಬರ್ತೈತೆ. ನಾನು ನನ್ನ ಪರ್ಸನಲ್ ಆಗಿ ರಿಷಬ್ ಸರ್ನ ನಾನು ತುಂಬ ಇಷ್ಟಪಡ್ತೀನಿ. ಓಕೆ, ತುಂಬ ಇಷ್ಟಪಡ್ತೀನಿ. ನಮ್ಮೂರವರು, ನಮ್ಮ ಸ್ವಂತ ಊರವರು. ಸೊ ಇನ್ನೂ ಖುಷಿ ಪಡ್ತೀನಿ. ಆದರೆ ರಮೇಶ್ ಸರ್ ಬಂದರೆ ತುಂಬ ಖುಷಿ ಪಡ್ತೀನಿ. ಯಾಕಂದರೆ ವೀಕೆಂಡ್ ವಿತ್ ರಮೇಶ್ ಎಂಥ ನೆನಪುಗಳಿದೆ ರೀ, 1-2 ಎಂಥ ದಿಗ್ಗಜರು ಇವತ್ತಿಲ್ಲ ನಮ್ಮ ಜೊತೆ. ಅಂಬರೀಷನ ಇಲ್ಲ, ಇವತ್ತು ಅಪ್ಪುದನ್ನ ಇಲ್ಲ. ಅವ್ರದ್ದೆಲ್ಲ ನೆನಪುಗಳು ಏನಾದರೂ ಆಯಿತು ಅಂತಂದರೆ ನಾವು ವೀಕೆಂಡ್ ವಿತ್ ರಮೇಶ್ ಅಷ್ಟೇ ನೋಡ್ತೀವಿ. ಅಂಥ ನೆನಪುಗಳನ್ನ ಕೊಟ್ಟು ಹೋಗಿದ್ದಾರೆ. ಒಂದು ಸೂಕ್ತ ವ್ಯಕ್ತಿ ಅಂತ ಅನ್ಕೋತೀನಿ. ಅಂದರೆ ದೀಪನ ನಂತರ ವೀಕೆಂಡ್ ವಿತ್ ರಮೇಶ್ ಏನು ಮಾಡಿದ್ದಾರೆ, ಅವ್ರು ರಮೇಶ್ ಸರು ಇದಕ್ಕೆ ಸೂಕ್ತ ವ್ಯಕ್ತಿ ಅಂತಾರೆ. ಆಮೇಲೆ ಇದು ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿ ಇದೆಯಲ್ಲ, ಒಂಥರ ದೊಡ್ಡ ಆಲದ ಮರ. ಸುದೀಪಣ್ಣನೇ ಹೇಳಿ, ದೊಡ್ಡ ಆಲದ ಮರ. ಇದರಲ್ಲಿ ತುಂಬ ಎಲೆ, ಕೊಂಬೆ, ರೆಕ್ಕೆ ಎಲ್ಲ ಬೆಳೀತಾ ಇರುತ್ತೆ. ಅಕ್ಕಿಗಳು ಬಂದುಬಿಟ್ಟು ಗೂಡು ಕಟ್ಟುತ್ತೆ. ಯಾವತ್ತೂ ಕೊಂಬೆ ಹೇಳಿಲ್ಲ ಅಕ್ಕಿ ಗೂಡು ಕಟ್ಟಬೇಡ ಅಂತ ಹೇಳ್ಬಿಟ್ಟು ಕಟ್ಟಾಗಿಲ್ಲ. ಅದೇ ಥರ ಇರೋ ಕನ್ನಡ ಇಂಡಸ್ಟ್ರಿ ಯಾರ್ದು ಅಲ್ಲ ಸರ್, ಸುದೀಪಣ್ಣಂದು ಅಲ್ಲ. ಇವಾಗಲೇ ಹೇಳ್ತೀನಿ, ಸುದೀಪಣ್ಣಂದು ಅಲ್ಲ, ಸುದೀಪಣ್ಣನ ಅದೇ ಹೇಳ್ತೀನಿ, ನಂದಲ್ಲ, ನನ್ನೊಬ್ಬನಿಂದಲ್ಲ, ಅಂಬರೀಷನಂದು ಅಲ್ಲ, ರಾಜಣ್ಣಂದು ಅಲ್ಲ. ಆದರೆ ಅವರೆಲ್ಲ ಹಾಕ್ಕೊಟ್ಟಿರೋ ಒಂದು ಫೌಂಡೇಶನ್ ಇದು. ಅವರೊಂದು ಮನೆ ಮಾಡ್ಬೇಕಂದ್ರೆ ಕೆಳಗಡೆಗೆ ಒಂದು ಪಿಲ್ಲರ್ ಕೊಡ್ತೀವಲ್ಲ, ಆ ಪಿಲ್ಲರ್ ಅವರು. ಕನ್ನಡನ ಯಾರೂ ಕನ್ನಡನ ಯಾರು ಬೆಳೆಸಿಲ್ಲ. ಕನ್ನಡ ಆಲ್ರೆಡಿ ಬೆಳೆದಿದೆ, ಆದ್ರಿಂದ ನಾವು ಬೆಳೀತಾ ಇದ್ದೀವಿ. ಅದನ್ನು ಇನ್ನೂ ಒಂದು ಸ್ವಲ್ಪ ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ಆಲ್ರೆಡಿ ಹೋಗಿದೆ ಕನ್ನಡ, ಅದು ಇರೋದು. ಅಂಥದ್ರಲ್ಲಿ ಬೇರೆ ಯಾರೋ ಅದು ಆ ಕನ್ನಡ ಫಿಲ್ಮ್ ನೋಡ್ಬೇಡ್ರಪ್ಪ, ನಿಮ್ಮ ಬಾಸ್ ನಿಮ್ಮ ಅಮ್ಮ ಅಕ್ಕ ಅಣ್ಣ ಅಂತೆಲ್ಲ ಕರೆಯೋರಿಗೆ ಇಷ್ಟೇ ಹೇಳೋದು, ನೀವು ಯಾರನ್ನ ಕರಿತೀರಲ್ವಾ, ಅಮ್ಮನ ಕರಿತೀರಾ, ಅಕ್ಕನ ಕರಿತೀನ, ತಂಗಿನ ಕರಿತೀರಲ್ವ ಎಲ್ಲಿಗೋ, ಅವರು ಇಷ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾರನ್ನ ನೀವು ಕರಿತೀರಾ ಅವ್ರಿಗಿಂತ ಮುಂಚೆ ನಿಮ್ಗೊಬ್ಳು ತಂಗಿ ಇದ್ರೆ, ನಿಮ್ಮ ಸ್ವಂತ ತಂಗಿ ಇಲ್ಲ ಅಂದರೂ ನಿಮ್ಮ ಕಸಿನ್ಗೋ, ಇಲ್ಲ ನಿಮ್ಮ ಅಕ್ಕನ ಮಗಳು, ಇಲ್ಲ ನಿಮ್ಮ ಮಾವನ ಮಗಳು ಯಾರೋ ಇರ್ತಾಳೆ, ಅವಳು ನಿಮ್ಮ ತಂಗಿನ ಆಗಿರ್ತಾಳೆ, ಅವ್ರನ್ನ ಒಂದು ಸ್ವಲ್ಪ ನೆನೆಸ್ಕೊಂಡು ಆಮೇಲೆ ಕರಿ. ಇಷ್ಟು ಹೇಳ್ತೀನಿ. ಓಕೆ, ಬೇಜಾರಾದ್ರೆ ಸಾರಿ.